ಲೈಂಗಿಕ ದೌರ್ಜನ್ಯ ಹಾಗೆ ಅಪಹರಣ ಪ್ರಕರಣವನ್ನ ಎದುರಿಸುತ್ತಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಕೋರ್ಟ್ ನಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಸದ್ಯ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಜೈಲು ಪಾಲಾಗಿದ್ದಾರೆ. ಕೆಆರ್ ನಗರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ರೇವಣ್ಣ ಅವರನ್ನ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ಪ್ರಕಟಿಸಿದೆ. ರೇವಣ್ಣ ಅವರು ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಎಸ್ಐಟಿ ಪರ ಜಗದೀಶ್ ಅನ್ನುವರು ವಾದವನ್ನ ಮಂಡಿಸಿದ್ರು. ಎಸ್ಐಟಿ ಕಸ್ಟಡಿಯ ವೇಳೆಯಲ್ಲಿ ರೇವಣ್ಣ ಅವರು ಸರಿಯಾಗಿ ಉತ್ತರವನ್ನ ನೀಡಿಲ್ಲ, ತನಿಖೆಗೆ ಸಹಕಾರವನ್ನ ನೀಡಿಲ್ಲ, ಪ್ರಕರಣದ ತನಿಖೆ ಇನ್ನೂ ಮುಂದುವರಿದಿದೆ, ಪ್ರಕರಣದ ಪ್ರಮುಖ ಆರೋಪಿ ನಮಗೆ ಇನ್ನೂ ಸಿಕ್ಕಿಲ್ಲ. ತನಿಖಾಧಿಕಾರಿ ಕೇಳಿದಂತಹ ಪ್ರಶ್ನೆಗಳಿಗೆ ರೇವಣ್ಣ ಸರಿಯಾಗಿ ಉತ್ತರವನ್ನ ನೀಡಿಲ್ಲ, ಬರೀ ನಕಾರಾತ್ಮಕ ಉತ್ತರಗಳನ್ನೇ ನೀಡಿದ್ದಾರೆ ಅಂತ ಎಸ್ಐಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ದೂರುದಾರರ ದೂರಿನಲ್ಲಿ ಪ್ರಾಣ ಬೆದರಿಕೆ ಆರೋಪ ಇದೆ. ಕೋರ್ಟ್ ನಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳೋದಕ್ಕೆ ಈಗಲೇ ಸಾಧ್ಯವಿಲ್ಲ. ಹೀಗಾಗಿ ಜಾಮೀನು ನೀಡಬಾರದು ಅಂತ ಜಗದೀಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವೇಳೆ ಕೋರ್ಟ್ಗೆ ರೇವಣ್ಣ ಅವರು ಸಹ ತಮ್ಮ ಆರೋಗ್ಯದ ವಿಚಾರವಾಗಿ ನ್ಯಾಯಾಧೀಶರ ಬಳಿ ಹೇಳ್ಕೊಂಡಿದ್ದಾರೆ. 3 ದಿನದಿಂದ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅನಾರೋಗ್ಯ ಇದ್ರೂ ಸಹ ವಿಚಾರಣೆಗೆ ಹಾಜರಾಗಿದ್ದೇನೆ, ಹಾಗೆ ಸಹಕಾರವನ್ನ ನೀಡಿದ್ದೇನೆ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನ ನೀಡಿದ್ದೇನೆ, 3 ರಾತ್ರಿ ನಿದ್ರೆಯನ್ನ ಮಾಡಲು ಬಿಟ್ಟಿಲ್ಲ, ನನ್ನ ತಂದೆಯ ಮನೆಯಲ್ಲಿ ನಾನಿದ್ದೆ, ನನಗೆ ಈ ಕೇಸ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನುವ ಮಾತನ್ನ ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು ತನಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನೋದನ್ನ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೇವಣ್ಣ ಅವರ ಮನವಿಗೆ ಕೋರ್ಟ್ ಸ್ಪಂದಿಸಿಲ್ಲ. ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ನೀಡಲಾಗಿದೆ. ಈ ಒಂದು ಆದೇಶದ ಅನ್ವಯ 7 ದಿನಗಳ ಕಾಲ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾಗುತ್ತೆ.